ಸದ್ಯಕ್ಕೆ ಯಾವುದು ಪ್ರಸ್ತಾವನೆ ಇಲ್ಲ. ಸರ್ ಪೊಲಿಟಿಕಲ್ ಇಶ್ಯೂ ಸರ್ ಗೃಹ ಮಂತ್ರಿಗಳಿಗೆ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಸಿಡಿ ಅವರು ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಏಕಪಕ್ಷೀಯವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ನೋಡಿ, ಸಿಟಿ ರವಿ ಅವರಿಗೆ ಬೇರೆ ಏನು ಕೆಲಸ ಇಲ್ಲ. ಸಿಟಿ ರವಿ ಅವರು ಇವತ್ತು ಅಪರಾಧ ಮಾಡಿದ್ದಾರೆ. ಆ ಅಪರಾಧ ಏನು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ. ಅವರು ಇವತ್ತು ಶಿಕ್ಷೆ ಅನುಭವಿಸಲಿ. ಅವರು ಒಬ್ಬ ಜನಪ್ರತಿನಿಧಿ ಆಗಿ ಇವತ್ತು ಮಹಿಳೆಯರ ಬಗ್ಗೆ ಗೌಣವಾಗಿ ಮಾತನಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವ್ರಿಗೇನಾದರೂ ನೈತಿಕತೆ ಇದೆಯಾ? ಅವ್ರಿಗೇನಾದರೂ ಮೌಲ್ಯ ಇದೆಯಾ? ಅವ್ರ ಹತ್ರ ಅವ್ರಿಗೇನು ಅಧಿಕಾರ ಇದೆ ಮಾತಾಡಲಿಕ್ಕೆ? ಅವ್ರ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ಸದ್ಯಕ್ಕೆ ಯಾವುದು ಪ್ರಸ್ತಾವನೆ ಇಲ್ಲ. ಸರ್ ಪೊಲಿಟಿಕಲ್ ಇಶ್ಯೂ ಸರ್ ಗೃಹ ಮಂತ್ರಿಗಳಿಗೆ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಸಿಡಿ ಅವರು ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಏಕಪಕ್ಷೀಯವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ನೋಡಿ, ಸಿಟಿ ರವಿ ಅವರಿಗೆ ಬೇರೆ ಏನು ಕೆಲಸ ಇಲ್ಲ. ಸಿಟಿ ರವಿ ಅವರು ಇವತ್ತು ಅಪರಾಧ ಮಾಡಿದ್ದಾರೆ. ಆ ಅಪರಾಧ ಏನು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ. ಅವರು ಇವತ್ತು ಶಿಕ್ಷೆ ಅನುಭವಿಸಲಿ. ಅವರು ಒಬ್ಬ ಜನಪ್ರತಿನಿಧಿ ಆಗಿ ಇವತ್ತು ಮಹಿಳೆಯರ ಬಗ್ಗೆ ಗೌಣವಾಗಿ ಮಾತನಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವ್ರಿಗೇನಾದರೂ ನೈತಿಕತೆ ಇದೆಯಾ? ಅವ್ರಿಗೇನಾದರೂ ಮೌಲ್ಯ ಇದೆಯಾ? ಅವ್ರ ಹತ್ರ ಅವ್ರಿಗೇನು ಅಧಿಕಾರ ಇದೆ ಮಾತಾಡಲಿಕ್ಕೆ? ಅವ್ರ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.